ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕಟಪ್ಪ ಮಾಡ್ತಾರಂತ ವಿಶೇಷವಾದಂಥ ನಮಸ್ಕಾರ. ಇವತ್ತು ಏನಪ್ಪ ಮಾಹಿತಿ, ಗಿಡಮೂಲಿಕೆ ಮಾಹಿತಿ ಅಂದರೆ, ನಾನು ಇವತ್ತೊಂದು ಜಾಗಕ್ಕೆ ಬಂದಿದ್ದು, ಯಾವುದೋ ಒಂದು ಮಾಹಿತಿ ಕಲೆಕ್ಟ್ ಮಾಡೋಣ ಅಂತ. ಆದರೆ ಇಲ್ಲಿ ನೋಡಿದಾಗ ಆ ತೋಟದವ್ರನ್ನ ನೋಡಿದೆ. ಏನಪ್ಪ ನೀವು ಇಷ್ಟೊಂದು ಬೆಳೆ ಇದು ಏನಕ್ಕಾಗುತ್ತೆ ಅಂತ ಕೇಳಿದ್ರೆ, ನಾನು ಈ ಗಿಡ ಹಾಕೊಂಡಿದ್ದೀರ ಅನ್ನೋದಕ್ಕೆ, ಸ್ವಾಮಿ ಇದು ಫಾರಿನ್ಗೆ ಹೋಗುತ್ತೆ ಸ್ವಾಮಿ, ಫಾರಿನ್ ಅವರು ಇದನ್ನು ಕೊಟ್ಟಿದ್ದಾರೆ, ಬಿತ್ತನೆನ ನಾವು ಬೆಳೆದು ಕೊಟ್ಟರೆ ಇದನ್ನು ನಮಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಇದನ್ನು ಫಾರಿನ್ಗೆ ಏನಕ್ಕೆ ಹೋಗ್ತಾ ಇದೆ ಅಂತ ನನಗೆ ಅರ್ಥ ಆಯಿತು. ಸ್ನೇಹಿತರೆ ನೋಡಿ, ಇದು ನರಬಳ್ಳಿ ಗಿಡ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಫುಲ್ ತೋಟ ಫುಲ್ ಹಾಕಿದ್ದಾರೆ. ನರಬಳ್ಳಿ ಗಿಡ ಅಂತ ತೋಟ ಫುಲ್, ಅಲ್ಲಿ ಹಿಡಿಯಪ್ಪ, ಫುಲ್ ತೋಟ ಫುಲ್ ಹಾಕಿದ್ದಾರೆ. ಒಂದು 2 ಎಕರೆಕ್ಕೆ ಅವರು. ಇದರಿಂದ ಏನು ಉಪಯೋಗ ಆಗ್ತದೆ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಲಘು ಪಶುವಾಯಿ ಅಂತ ಹೇಳ್ತೀವಿ, ಲಕ್ಕು ಹೊಡೆದವ್ರಿಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಇದ್ರ ಗಿಡ ನರಬಳ್ಳಿ ಗಿಡ ಅಂತ. ಇದರಿಂದ ಲಘು ಹಾರ್ಟ್ ಅಟ್ಯಾಕ್ ಆಗಿರೋನು ಕೂಡ ಬದುಕಿಸ್ಕೋಬೋದು. ಯಾಕೆಂದರೆ ಈ ಗಿಡದಿಂದ ಅಷ್ಟು ಉಪಯೋಗ ಆಗಿದೆ. ಏನಾಗುತ್ತೆ ಅಂತ ಫಾರಿನ್ ಏನಕ್ಕೆ ಹೋಗ್ತಾ ಇತ್ತು ಇದು ಅಂದರೆ, ಇಲ್ಲಿ ನಮ್ಮ ರೈತರ ಹತ್ರ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಬೆಳೆಸಿ ಇದನ್ನು ಫಾರಿನ್ಗೆ ರಫ್ತು ಮಾಡ್ತಾರೆ. ರಫ್ತು ಅಂದರೆ ಹೊರಗಡೆ ದೇಶಕ್ಕೆ ಇದನ್ನು ತೊಗೊಂಡೋಗ್ತಾರೆ. ಗಿಡನ ತೊಗೊಂಡೋಗಿ ಅದನ್ನು ಪೌಡ್ರ್ ಮಾಡಿ, ಮಾತ್ರೆ ಮಾಡಿ ತಿರ್ಗಾ ನಮ್ಮ ಇಂಡಿಯಾಗೆ ಕಳಿಸ್ತಾರೆ. ಅದನ್ನು ಮಾತ್ರೆ ರೂಪದಲ್ಲಿ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡು ಅದನ್ನು ನಮ್ಮ ಜೀವನ ಕಾಪಾಡ್ಕೋಬೇಕು. ಇದನ್ನ ಯಾಕೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾವು ಇದನ್ನ ಜನಕ್ಕೆ ತೋರಿಸ್ಬಾರ್ದು? ಇದರಿಂದ ಏನು ಉಪಯೋಗ ಆಗುತ್ತೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ನರಬಳ್ಳಿ ಗಿಡ ಅಂತ. ಗಿಡ ತೋರಿಸಪ್ಪ, ಅದು ನೋಡಿ, ಗಿಡ ನೋಡ್ಕೊಳ್ಳಿ ನೀಟಾಗಿ. ನಿಮಗೆ ತಿಪ್ಪೆ ಗುಂಡಿಲೆಲ್ಲ ಬೆಳೆದಿರ್ತೇವೆ ಇದನ್ನ ಜಾಸ್ತಿ, ಅಷ್ಟು ಚೆನ್ನಾಗಿರುತ್ತೆ ಇದು ನರಬಳ್ಳಿ ಗಿಡ ಅಂತ. ಇದರಿಂದ ಏನು ಉಪಯೋಗ ಆಗುತ್ತಪ್ಪ ಅಂದರೆ, ಲಕ್ ಹೊಡೆದಿರುತ್ತಲ್ಲ, ಲಕ್ ಹೊಡೆದಿರೋರಿಗೆ ಹೊಡೆದು ಒಂದು 2 ಅವರ್ 3 ಅವರ್ 5 ಅವರ್ ಒಳಗಡೆ ನೋಡಿ. ನಿಮಗೆ ನರಬಳ್ಳಿ ಗಿಡ ಏನಕ್ಕೆ ಇದು ಹೆಸರು ಅಂದರೆ, ನೋಡಿ ನಿಮಗೆ ಕಾಣಿಸ್ತಾ ಇದೆ ನೋಡಪ್ಪ, ನರ. ಇದು ಹೆಂಗಿದೆಯೋ ನರಗಳು, ಅದೇ ಥರ ನರ. ಇದು ತುಂಬ ವಿಶೇಷವಾದಂಥ ನರಗಳ ಥರನೇ ಇರುತ್ತೆ. ಇದಕ್ಕೆ ಹೆಸರೇ ನರಬಳ್ಳಿ ಗಿಡ ಅಂತ. ಇದರಿಂದ ಏನಾಗುತ್ತೆಪ್ಪ ನಿಮಗೆ ಅಂದರೆ, ಈ ಲಘು ಹೊಡೆದವ್ರಿಗೆ ನೋಡಿ, ಇದನ್ನು ಈ ಎಲೆ ತೊಗೊಳ್ರಿ. ಈ ಎಲೆ ತೊಗೊಂಡ್ರೆ ನಿಮಗೆ ನೀಟಾಗಿ ನೋಡಿ, ಇಷ್ಟು ಎಲೆ ತೊಗೊಂಡ್ರೆ ಒಂದು 10 ಎಲೆ ತೊಗೊಂಡು ಇದನ್ನ ಏನು ಮಾಡಬೇಕು ಅಂದ್ರಪ್ಪ, ನೀವು ಚೆನ್ನಾಗಿ ಕೈಯಲ್ಲಿ ಈ ಥರ ಹಿಂಡಬೇಕು. ಹಿಂಡ್ಬಿಟ್ಟು ಇದರಲ್ಲಿ ರಸ ಬರುತ್ತೆ, ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಹಿಂಡ್ತಾ ಇದ್ದೀನಿ ನಾನು. ಇದನ್ನು ಹೆಂಗೆ ರಸ ಬರುತ್ತೆ ಅಂದರೆ, ನಿಮಗೆ ತುಂಬ ಒಳ್ಳೆ ಮಾಹಿತಿ ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಔಷಧಿನ ಕಲ್ತ್ಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದಾಗ, ಲಘು ಹೊಡೆದಾಗ ಇಮಿಡಿಯೇಟ್ಲಿ ಅವ್ರಿಗೆ ಕಿವಿಗೆ ಹಾಕಿ. ಹೆಂಗೆ ಹಾಕಬೇಕು ಕಿವಿಗೆ ಅಂದರೆ, ನೋಡಿ ಈ ಥರ ಇರುತ್ತಲ್ಲ ನೋಡಿ, ಈ ಥರ ಹಿಂಡಿದಾಗ ಇದರಲ್ಲಿ ರಸ ಬರುತ್ತೆ. ನೋಡಿ, ಈ ಥರ ರಸ ಬರುತ್ತೆ. ಇದನ್ನೇನು ಮಾಡಬೇಕು ಅಂದರೆ, ನೋಡಪ್ಪ, ಲಕ್ಕು ಹೊಡೆದ ತಕ್ಷಣ ಅವ್ರಿಗೆ ಸ್ಲೋ ಕೊಡಿದ ತಕ್ಷಣ ಆ ನರಗಳು ಬ್ಲಾಕ್ ಆಗುತ್ತೆ. ನರ ಎಳೆದಾಗ ಇಮಿಡಿಯೇಟ್ಲಿ ಅವ್ರಿಗೆ ಸ್ಲೋ ಅಟ್ಯಾಕ್ ಆಗುತ್ತೆ. ಕೈ ಕಾಲು ಥರ ಬಾಯಿ ಮುಖ ಎಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ, ಈ ಕಿವಿಗೆ ಇದನ್ನು ರಸನ ಏನು ಮಾಡಬೇಕು ಅಂದರೆ, ಒಂದು 3 ಡ್ರಾಪ್ ಕಿವಿಗೆ ಹಿಂಡಬೇಕು. ಹಿಂಡ್ಬಿಟ್ಟು ಈ ಕಿವಿಗೆ ಮುಚ್ಕೊಳ್ಳಿ. ತಿರ್ಗಿ ಈ ಕಡೆ ಕಿವಿಗೆ 3 ಡ್ರಾಪ್ ಹಾಕ್ಬಿಟ್ಟು ಮುಚ್ಕೊಳ್ಳಿ. ಒಂದು 5 ನಿಮಿಷ ಮುಚ್ಕೊಂಡು ನೋಡಿ. ಮಿನಿಮಮ್ ಅರ್ಧ ಗಂಟೆಲಿ ಅವ್ನು ನರವಾಡ್ಬಿಡ್ತಾನೆ ರೀ. ಇದು ಸತ್ಯ ಘಟನೆ. ಅಷ್ಟೊಂದು ಶಕ್ತಿ ಈ ನರಬಳ್ಳಿ ಗಿಡಕ್ಕೆ ಇದೆ ಸ್ನೇಹಿತರೆ, ಅಷ್ಟೊಂದು ಶಕ್ತಿ ಇದೆ. ಯಾಕಂದರೆ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟ, ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ಇದನ್ನು ಇನ್ನೊಂದು ಗಿಡ ಏನೋ ಜಾತಿ ಹೇಳ್ತಾರೆ. ನಮ್ಮ ನರಬಳ್ಳಿನೇ ಇರೋದು. ಯಾಕಂದರೆ ಉತ್ತರ ಕರ್ನಾಟಕ ಕಡೆ ಸೈಡ್ ಏನೋ ಹೇಳ್ತಾರೋ ಗೊತ್ತಿಲ್ಲ, ನಿಮ್ಮ ಸೈಡಲ್ಲಿ ಏನೋ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ, ನಮ್ಮ ಕಡೆ ಅಂತಾರೆ. ಇದನ್ನ ಏನಂತಾನೆ, ಆಗಿನ ಕಾಲದಲ್ಲಿ ಬಾಣ್ತಿ ಅಂದರೆ ಮಗು ಡೆಲಿವರಿ ಆಗಿರುತ್ತಲ್ಲ, ಡೆಲಿವರಿ ಆದಾಗ ಬಾಣ್ತಿದ್ರಿಗೆ ಈ ಎಲೆನ ತೊಗೊಂಡು ಹೋಗ್ಬಿಟ್ಟು ಬೇಯಿಸಿ ಇದನ್ನು ರಸನೆಲ್ಲ ಹಿಂಡ್ಬಿಟ್ಟು ಅದನ್ನು ಸಾರು ಮಾಡಿ ಒಗ್ಗರಣೆ ಮಾಡಿಕೊಡ್ತಾಯಿದ್ರು. ಏನಕ್ಕೆ ಅಂದರೆ, ಬಾಣ್ತಿ ನಂಜುಗೂಡಬಾರ್ದು ಅಂದರೆ, ನಂಜು ಅಂದರೆ ಪಾಪ ಮಗು ಡೆಲಿವರಿ ಆಗಿರುತ್ತೆ, ನರ ಗಿಡ ಎಳಿಬಾರ್ದು, ನಂಜುಗೂಡಬಾರ್ದು ಅಂತ ಹೇಳ್ತೀವಿ ನಮ್ಮ ಕನ್ನಡದಲ್ಲಿ. ಅದಕ್ಕೆ ಇದನ್ನು ಮಾಡಿರ್ತಾಯಿದ್ರು. ಆವಾಗ ಅವರು ನಂಜುಗೂಡ್ತಾ ಇರಲಿಲ್ಲ, ಹಾಲು ಉತ್ಪತ್ತಿ ಚೆನ್ನಾಗಿ ಬರ್ತಾಯಿತ್ತು ಮಗುಗೆ ಹಾಲು ಕೊಡಿಸೋದಕ್ಕೆ. ಅಷ್ಟೊಂದು ಗಿಡಮೂಲಿಕೆ ಔಷಧಿ ಇದು. ಇದನ್ನು ನೋಡಿ ತುಂಬ ಖುಷಿ ಆಯಿತು. ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ಲಘು ಹೊಡೆದವ್ರಿಗೆ ಕಲ್ತ್ಕೊಳ್ಳಿ ಈ ಥರ ವಿದ್ಯೆಗಳು. ಈ ಥರ ಇದು ನಿಮಗೆ ಈ ಥರ ಗಿಡಮೂಲಿಕೆನ ನೀವು ನೋಡ್ಕೋಬೇಕು. ಸಡನ್ಲಿ ಇಮ್ಮಿಡಿಯೇಟ್ಲಿ ಅವ್ರಿಗೆ ಖಂಡಿತವಾಗ್ಲೂ ಆಗುತ್ತೆ. ಇದು ಹಾರ್ಟ್ ಅಟ್ಯಾಕ್ ಆಗೋದವ್ರಿಗೂ ಅಷ್ಟೇ. ಹಾರ್ಟ್ ಅಟ್ಯಾಕ್ ಆಗೋಯ್ತು, ಜೀವ ಹೊರಟಾಯ್ತು ರೀ, ಜೀವಾಗ 5 ನಿಮಿಷ ಆಗಿರಲಿ, ನೀವು ಮಾಡೋ ಕೆಲಸ ಬಿಡ್ರಿ. ಕಿವಿಗೆ ಒಂದು 3 ಡ್ರಾಪ್ ಬಿಟ್ಬಿಟ್ಟು ಕಿವಿ ಮುಚ್ಕೊಳ್ರಿ. ಇಮ್ಮಿಡಿಯೇಟ್ಲಿ ಅವ್ನು ಎದ್ದು ಕೂತ್ಕೊತಾನೆ ರೀ. ಅಷ್ಟೊಂದು ಅದ್ಭುತವಾದಂಥ ಕೆಲಸ ಮಾಡ್ತದೆ ಸ್ನೇಹಿತರೆ. ನಮ್ಮ ಕರ್ನಾಟಕ ಜನತೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಊರ ಕಡೆನೇ ಸಿಗುತ್ತೆ. ಯಾರು ಕೂಡ ಇದನ್ನು ನೋಡ್ಕೊಳ್ಳಿ, ಇದನ್ನು ಕಲ್ತ್ಕೊಂಡಾಗ ನೀವು ಮುಂದಕ್ಕೆ ಉಪಯೋಗ ಆಗುತ್ತೆ. ಯಾಕಂದರೆ ಬೇರೆಯವ್ರಿಗೆ ಇದನ್ನು
ಕೊಟ್ಟಾಗ ತೋರಿಸಿದಾಗ ಒಂದು ಜೀವ ಕಾಪಾಡ್ದಂಗೆ ಆಗುತ್ತೆ. ಎಷ್ಟೋ ಸರಿ ಆಮೇಲೆ ಇನ್ನೂ ಇದನ್ನು ಮೊದಲು ಸರಿ ಹಾಕಿದೆ ನಾನು. ಏನಕ್ಕೆ ಹಾಕಿದೆ ಅಂದರೆ ಇತ್ತ ಅರ್ಥಲೆ ನೋವು ಬರುತ್ತಲ್ಲ ಆ ಗಿಡಕ್ಕೆ ಹಾಕಿದೆ. ಆದರೆ ಅಷ್ಟು ನಾನು ಹೇಳೋಕ್ಕಾಗಿರಲಿಲ್ಲ, ವಿಡಿಯೋ ದೊಡ್ಡದಾಗುತ್ತೆ ಅಂತ. ಇವತ್ತು ನೋಡಿ ನನಗೆ ತುಂಬ ಖುಷಿ ಆಗೋಯ್ತು. ಏನಪ್ಪ ಖುಷಿ ಆಗೋಯ್ತು ಅಂದರೆ ನೋಡಿ, ರೈತರು ಇದನ್ನು ನೋಡ್ರಿ ಏಕರ್ಗಟ್ಟಲೆ ಬೆಳೆದವ್ರಿ. ಇದನ್ನು ಬೆಳೆದು ಫಾರಿನ್ ಕಳಿಸ್ತಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಯಾಕೆ ಇನ್ನೂ ಹಿಂದೆ ಕೂತಿದ್ದೀವಿ ನಾವು ಅಂದರೆ ನನಗೆ ಅರ್ಥ ಮಾಡು. ಆಮೇಲೆ ಇದೇನಪ್ಪ ಅಂದರೆ ಲಕ್ಕು ಹೊಡೆದಿರೋರ್ಗು ಹೆಂಗಪ್ಪ ಲಕ್ಕು ಹೊಡೆದಿರೋರ್ಗೆ ಹೆಂಗೆ ಹಾಕ್ಕೋಬೇಕು ಅಂತ ಹೇಳ್ತೀರಾ. ಲಕ್ಕು ಸ್ಲೋಕ್ ಹೊಡೆದಿರೋರಿಗೆ ತುಂಬ ಕೈ ಕಾಲ ಬರದೆ ಮಲಗಿರೋರ್ಗೂ ಕೂಡ ಇದನ್ನು ನೀವು ಕೊಡ್ಬೋದು. ಹೆಂಗೆ ಕೊಡ್ಬೋದು ಅಂದರೆ ನೋಡಿ, ಈ ಥರ ಗಿಡ ಕಿತ್ಕೊಂಡು ತೋರಿಸ್ನಲ್ಲ, ಇದನ್ನು ಒಂದು 10 ಎಲೆ ಕಿತ್ಕೊಬಿಟ್ಟು ಚೆನ್ನಾಗಿ ಕೈಯಲ್ಲಿ ಇಸ್ಕಿ ರಸ ಬರುತ್ತೆ. ಆ ರಸನ ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಂಡು ಅದನ್ನು ಈ ಕಿವಿಗೆ ಒಂದು 3 ಡ್ರಾಪು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮುಚ್ಕೊಳ್ಳಿ. ಈ ಕಿವಿಗೆ ಒಂದು ಟಾಪಕ್ಕೆ 5 ನಿಮಿಷ ಮುಚ್ಚಿಬಿಟ್ಟು 2 ಕಿವಿನ ಅವ್ರನ್ನ ಕೂಲ್ಸ್ಕೊಬಿಡಿ. ಹಿಂಗೆ ಮಲಸ್ಕೋಬಾರ್ದು, ಕೂಲ್ಸ್ಕೊಬಿಟ್ಟು ಮುಚ್ಕೊಬಿಡುವ ಕಿವಿನ ಮುಚ್ಕೊಂಡಾಗ ಅವ್ರಿಗೆ ಡೈಲಿ ಬೆಳಗ್ಗೆ ಟೈಮ್ ಹೊಟ್ಟೆಗೆ ಖಾಲಿ ಹೊಟ್ಟೆಲಿ ಕೊಡಬೇಕು, ತೊಗೋಬೇಕು. ಹೊಟ್ಟೆಗೆ ತಿನ್ನೋದಲ್ಲ, ಖಾಲಿ ಹೊಟ್ಟೆಲಿ ಏನೋ ತಿಂದಿರೋ ಥರ 5 ನಿಮಿಷ ಮುಚ್ಚಿ ಒಂದು 10 ದಿನ 15 ದಿನ ಹಾಕ್ರಿ. ಕಿವಿಗೆ 3 ಡ್ರಾಪ್ 2 ಕಿವಿಗೂ ಖಂಡಿತವಾಗ್ಲೂ ನೋಡ್ರಿ, ಅವರು ದಿನ ಚೇತರಿಸ್ಕೊಂಡು ಅವರು ನಡೆಯೋಕ್ಕೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎರಡನೇದು ಬಂದು ಇದನ್ನು ಪಲ್ಯನೂ ಮಾಡ್ತಿನ್ಬೋದು, ಹೇಳಿದ್ನಲ್ಲ, ಇದನ್ನು ಬೇಯಿಸಿ ಸೊಪ್ಪನ್ನ ರಸ ಹಿಂಡಿಟ್ಟು ಅದು ಪಲ್ಯ ಮಾಡ್ಕೊ. ಹೇಳೋದಕ್ಷ